ಚಾಮರಾಜನಗರದಲ್ಲಿ ಮಹಾವೀರ ಜಯಂತಿ ಅದ್ದೂರಿ ಮೆರವಣಿಗೆ. ಭಗವಾನ್ ಮಹಾವೀರ ಜಯಂತಿ ಅಂಗವಾಗಿ ನಗರದಲ್ಲಿ ಭಾನುವಾರ ಅದ್ದೂರಿ ಮೆರವಣಿಗೆ ನಡೆಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಆಯೋಜಿಸಿದ ಭಗವಾನ್ ಮಹಾವೀರ ಭಾವಚಿತ್ರ ಮೆರವಣಿಗೆ ನಗರದ ಚಾಮರಾಜೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ನಗರಸಭಾ ಪೌರಾಯುಕ್ತ ಪರಶುರಾಮ್ ಚಲವಾದಿ ಚಾಲನೆ ನೀಡಿದ್ದಾರೆ. ಮೆರವಣಿಗೆಯಲ್ಲಿ ನೂರಾರು ಮಂದಿ ಪಾಲ್ಗೊಂಡು ಶಾಂತಿ, ಸಹಿಷ್ಣುತೆ ಹಾಗೂ ಅಹಿಂಸೆಯ ಸಂದೇಶ ಸಾರಿದ್ದಾರೆ. ಅಲ್ಲಿಂದ ಹೊರಟ ಮೆರವಣಿಗೆ ಭುವನೇಶ್ವರಿ ವೃತ್ತ, ಬಿ ರಾಚಯ್ಯ ಜೋಡಿ ರಸ್ತೆ ಮೂಲಕ ಡಾಕ್ಟರ್ ರಾಜ್ಕುಮಾರ್ ರಂಗಮಂದಿರ ಮುಂಭಾಗಕ್ಕೆ ತೆರಳಿ ಮುಕ್ತಾಯಗೊಂಡಿತು. ರಂಗಮಂದಿರದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮವನ್ನು ಕಾಡಾ ಅಧ್ಯಕ್ಷ ಪಿ ಮರಿಸ್ವಾಮಿ ಉದ್ಘಾಟಿಸಿ ಮಾತನಾಡಿ, ಮಹಾವೀರರ ಸಂದೇಶ ಸರ್ವಧರ್ಮಕ್ಕೂ ಅವಶ್ಯಕವಾಗಿದೆ. ಪ್ರೀತಿ, ಅಹಿಂಸೆಯಿಂದ ಜಗತ್ತನ್ನ ಗೆಲ್ಲಬಹುದು ಎಂಬುದನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಪ್ರಸ್ತುತ ವಿಶ್ವಶಾಂತಿ ಅಗತ್ಯ ಎಂದು ಹೇಳಿದರು. ಉಪನ್ಯಾಸ ಸುರೇಶ್ ಎನ್ ಋಗ್ವೇದಿ ಮುಖ್ಯ ಭಾಷಣ ಮಾಡಿದರು. ಅಧ್ಯಕ್ಷತೆ ವಹಿಸಿದ್ದ ಚುಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಕರ್ ಮಾತನಾಡಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ರಾಜು, ಪಾರ್ಶ್ವನಾಥ ಜೈನ ಸಮಾಜದ ಅಧ್ಯಕ್ಷ ನಿರ್ಮಲ್ ಕುಮಾರ್, ಶ್ವೇತಂಬರ ಜೈನ ಸಮಾಜದ ಅಧ್ಯಕ್ಷ ಕನ್ಯಾಲಾಲ್, ಚಂದ್ರಪ್ರಭಾ ಜೈನ್, ಪ್ರವೇಶ್ ಕುಮಾರ್, ಬ್ರಹ್ಮದೇವ, ಸಿದ್ಧಾರ್ಥ ಜೈನ್, ರವಿಕುಮಾರ್, ಮಹೇಶ್, ದೀಪು, ಹರ್ಷ, ಅವಿನಾಶ್, ಕನ್ಯಾಲಾಲ್, ಮಿಶಿಲಾಲ್, ನಾಥುಲಾಲ್, ಪ್ರಕಾಶ್, ಗಣಪತಿಲಾಲ್ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ವಿಚಾರಗಳನ್ನ ನಮ್ಮ ಬಳಿ ನಮ್ಮ ಮುಖ್ಯ ಭಾಷಣಕಾರರು ಸುರೇಶ್ ಋಗ್ವೇದಿಯವರು ಅನೇಕ ಮಹಾವೀರ್ ವರ್ಮಾರಿಯ ಅವರ ವಿಚಾರಗಳನ್ನ ಸಾಕಷ್ಟು ಹೇಳಿದ್ದಾರೆ. ಆದರೂ ಕೂಡ ಅವರ ಒಂದು ಕಾಲಘಟ್ಟದಲ್ಲಿ ಅವರು ಮಹಾರಾಜರ ಕುಟುಂಬದಿಂದ ಬಂದಂಥ ವರ್ಮಾಲಯ ಆಗಿದ್ದಂಥ ಸಂದರ್ಭದಲ್ಲಿ ಒಂದು ಮದ ಏರಿದ ಒಂದು ಆನೆ, ಅವರ ಒಂದು ಆ ಆನೆಗೆ ಶಾಂತಿಪಡಿಸಿದಂಥ ಒಬ್ಬರು ಮಹಾ ಭಗವಾನ್ ವರ್ಮನೆ. ಯಾಕಂದರೆ ಆ ಆನೆ ಸಾಮಾನ್ಯ ಮನುಷ್ಯ, ನಾನಾಗಲಿ ನೀವಾಗಿ ಆನೆಗಳನ್ನ ಓಡ್ಬಿಡ್ತೀನಿ, ನಾವೇ ಓಡ್ಬಿಡ್ತೀನಿ. ಅವರು ಒಂದು ಹೇಳುವಂಥವರು ಭಗವಾನ್ ಮಹಾವೀರರು ಅಂತಕ್ಕಂಥದ್ದನ್ನ ನಾವಿವತ್ತೆಲ್ಲರೂ ಕೂಡ ಅದನ್ನ ಪಾಲನೆ ಮಾಡಬೇಕಾಗಿದೆ. ಹುಟ್ಟು ಅವರು ಆಗರ್ಭ ಶ್ರೀಮಂತರು, ರಾಜಮನೆತನದಲ್ಲಿ ಭವ್ಯವಾದ ವೈಭವದ ಜೀವನವನ್ನು ನಡೆಸಬೇಕಾದಂತಹ ವರ್ತಮಾನ ಎಂತಹ ಆಶ್ಚರ್ಯವಾದ ದೇಶದ ಜನರು ಶಾಂತಿ ಪ್ರಿಯರೇ. ಪ್ರಪಂಚದಲ್ಲಿ ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ನಾವು ಭಾರತ ದೇಶದವರು ಸ್ವಲ್ಪ ಶಾಂತಿ ಪ್ರಿಯರು. ಯಾಕೆ ಅಂದ್ರೆ ನಾವು ಯಾಕೆ ಶಾಂತಿ ಪ್ರಿಯರಾಗಿದ್ದೀವಿ ಅಂದ್ರೆ ಇಲ್ಲಿ ಅಂತ ಮಹಾನ್ ವ್ಯಕ್ತಿಗಳು ಹುಟ್ಟುವಂತ ನಾಡಿದೆ. ಬುದ್ಧ ಇರ್ಬೋದು, ಬಸವ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಪುರಂದರದಾಸರು ಇರ್ಬೋದು, ಕನಕದಾಸರು ಇರ್ಬೋದು, ಈ ರೀತಿ ಎಲ್ಲ ಮಹಾನ್ ವ್ಯಕ್ತಿಗಳು ಒಂದೇ ಸಾಧಂತದ್ದು ಒಂದೇ, ಶಾಂತಿಯನ್ನು ನೆಲೆಸಬೇಕು, ಅಹಿಂಸೆಯನ್ನು ಹೋಗಲಾಡಿಸಬೇಕು, ಸತ್ಯದಲ್ಲಿ ನಾವು ನಡೀಬೇಕು. ಯಾರ ಒಬ್ಬ ವ್ಯಕ್ತಿಗೂ ನಾವು ತೊಂದರೆ ಆಗಿರ್ತಾರ ನಾವು ನಡ್ಕೋಬೇಕು ಅನ್ನೋದನ್ನ ಅವರು ಸಾಧು. ಪ್ರತಿಯೊಬ್ಬರು ಸಹ ಕುಟುಂಬವಾಗಿ ಬಾಳಬೇಕು, ನನ್ನಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಅನ್ನೋದನ್ನ ಸಾಧುವಂತವ್ರು ಎಲ್ಲ. ಅದು ಬುದ್ಧ ಆಗ್ಬೋದು, ಬಸವಣ್ಣ ಆಗ್ಬೋದು, ಅಂಬೇಡ್ಕರ್ ಆಗ್ಬೋದು, ಮಹಾವೀರ ಆಗ್ಬೋದು, ಎಲ್ಲರೂ ಒಂದೇ. ಅವರೆಲ್ಲ ಇವತ್ತು ಈ ದೇಶದಲ್ಲಿ ಹುಟ್ಟಿಲ್ಲ ಅಂದ್ರೆ ನಾವು ಯಾರು ಇಷ್ಟು ಶಾಂತಿಯಾಗಿರ್ತಿಲ್ಲ, ನಾವು ಯಾರು ಇಷ್ಟು ಸಂತೋಷವಾಗಿ ಬರಬೇಕಾಗ್ತಿಲ್ಲ. ಇವತ್ತು ಭಾರತ ದೇಶದಲ್ಲಿ ಎಲ್ಲ ಸಂತೃಪ್ತವಾಗಿ ಸಂತೋಷವಾಗಿ ಬದುಕ್ತಿದ್ವಿ ಅನ್ನೋ ಕಾರಣ ಇದೆ. ಈ ಎಲ್ಲ ಮಹಾನ್ ವ್ಯಕ್ತಿಗಳು ಈ ನಾಡಿನಲ್ಲಿ, ಈ ಭೂಮಿಯಲ್ಲಿ ಜನಿಸುತ್ತಿಲ್ಲ. ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಅಷ್ಟು ನಾವು 100% ಇದ್ದದ್ದು ಅವರ ಮಾರ್ಗದರ್ಶನದಲ್ಲಿ ಅವರ ತತ್ವ ಪಾಲನೆಗಳನ್ನ 5% ನಾವು ಅಳವಡಿಸೋದ್ರಿಂದ ಇವತ್ತು ನಾವು ಇದೆಲ್ಲ ಶಾಂತಿಯಿಂದ, ನೆಮ್ಮದಿಯಿಂದ, ಸುಖದಿಂದ ಬಾಳ್ತಾ ಇದ್ದೀವಿ ಅಂತ ಹೇಳಿ ತಾವೆಲ್ಲರೂ ಇಲ್ಲಿಗೆ ಬಂದಿದ್ರಿ. ತಾವು ಭಗವಾನ್ ಮಹಾವೀರರ ಆದರ್ಶಗಳನ್ನ ನಾವೆಲ್ಲ ಪಾಲಿಸೋಣ ಅಂತ ಹೇಳಿ ನನಗೂ ಇಲ್ಲಿ ಉದ್ಘಾಟನೆ ಮಾಡೋದಕ್ಕೆ ಅವಕಾಶ ಕೊಟ್ಟಂತ ತಾವೆಲ್ಲರಿಗೂ ಮನಸ್ಸಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.